ಉಳ್ಕೊಳ್ತಕ್ಕಂಥ ಒಂದು ಹೋರಾಟಕ್ಕೆ ನಾವೆಲ್ಲ ಸೇರ್ಕೊಂಡಿದ್ದೀವಿ. ಇಲ್ಲಿ ಪಕ್ಷಾತೀತ ಜಾತ್ಯಾತೀತ ಎಲ್ಲ ಒಂದೇ ತಳಿನ ಹೊರಟಿರೋದು. ನೋಡಿ, ರಾಜ್ಯದ ಅಧ್ಯಕ್ಷರು, ನೋಡಿ ಶಾಸಕರು, ನಿಂಗಪ್ಪನವರು, ಯಾರು ಪಂಚಣ್ಣವರು, ಎಲ್ಲ ಇರ್ತಕ್ಕಂಥ ಬಂಧುಗಳು ನೀವು ಸೇರಿ ನೀವು ಇತಿಹಾಸ ಉಳ್ಕೋಬೇಕು ಸಾಹೇಬ. ಯಾಕೆಂದರೆ ಈ ಹೋರಾಟ ಅಂಥದ್ದು. ಅದಕ್ಕೋಸ್ಕರ ಇವತ್ತು ನಿಮ್ಮನ್ನೆಲ್ಲ ಕರೆದಿದ್ದೀವಿ. ನಿಮಗೆಲ್ಲ ಧನ್ಯವಾದ ಹೇಳ್ತೀವಿ. ಧನ್ಯವಾದ ಜೊತೆ ಒಳಗೆ ಸಾಹೇಬ, ನಾನು ನಮ್ಮ ಪಂಚಣ್ಣವರು ಸಂಬಂಧಪಟ್ಟಂಥ ಒಬ್ಬ ಇಂಜಿನಿಯರ್. 75 ಕಿಲೋಮೀಟ್ರ್ ಏನಿದೆ ಯಾವುದೋ ಗುಬ್ಬಿ ಎಲ್ಲಿ ಕೊನೆಯಾಗುತ್ತೆ ಅಂದರೆ ನಾರ್ನಹಳ್ಳಿ ಕುಣಿತಕ್ಕಂಥ CS ಪುರ ಇದು ಕುಣಿಗಳು ಪಾಡೋದು ಅಲ್ಲಿ ಕೊನೆಯಾಗುತ್ತೆ. ಅದಕ್ಕೋಸ್ಕರ ಇವತ್ತು ನಮ್ಮ ಜಿಲ್ಲೆಗೆ ಆಗ್ತಕ್ಕಂಥ ಅನ್ಯಾಯ ನಾನು ಒಂಚೂರು ಇದನ್ನು ಓದ್ಬಿಟ್ಟ ಏನಪ್ಪ ಓದ್ಬಿಟ್ಟ ಸಾಹೇಬ. ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಯೋಜನೆಯು 35.4 ಕಿಲೋಮೀಟರ್ ಉದ್ದದ ಪೈಪ್ಲೈನ್ ಲಿಂಕ್ ಲೈನ್ ಕಾಮಗಾರಿ ನಿಲ್ಲಿಸಬೇಕೆಂದು ಒತ್ತಾಯಿಸಿ ಮಾಜಿ ಅಧ್ಯಕ್ಷರು MD ಕೃಷ್ಣಪ್ಪನವರು, ಶಾಸಕರು ತುರುವೇಕೆರೆ ಕ್ಷೇತ್ರ ಹಾಗೂ H. ನಿಂಗಪ್ಪನವರು, ಶಾಸಕರು ಮಾಜಿ ತುಮಕೂರು ಗ್ರಾಮಾಂತರ, BA ಲಕ್ಷ್ಮೀನಾರಾಯಣಗೌಡರು, ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರು, ಆಮೇಲೆ ಮುಖಂಡರುಗಳು ಎಲ್ಲ ಮುಖಂಡರುಗಳು, ನಮ್ಮ ಇರ್ತಕ್ಕಂಥ ಹಿಂದುಗಡೆ ಮುಂದುಗಡೆ ಎಲ್ಲ ಇರ್ತಕ್ಕಂಥ ಮುಖಂಡರುಗಳಿಗೂ ನಾನು ಆಭಾರಿಯಾಗಿ ಒಂದು ಸ್ವಲ್ಪ ಹೊರಗಿನ ನಿಮ್ಮ ಮುಂದೆ ನಾನು ಬಿಚ್ಚಿಡ್ತೀನಿ ಸಾಹೇಬ್ರೆ. ನಮ್ಮಂಥ ಕ್ಷೇತ್ರಗಳಲ್ಲಿ ಜನರಿಗೆ, ಪ್ರಾಣಿಗಳಿಗೆ, ದನಕರುಗಳಿಗೆ, ಒಟ್ಟಿನಲ್ಲಿ ಜಾನುವಾರುಗಳಿಗೆ ಕುಡಿಯುವ ನೀರು ಸಹ ಹಾಹಾಕಾರ ಉಂಟು ಮಾಡಲು ಹೊರಟಿರುವ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ವಿರುದ್ಧ ಮಾಜಿ ಸಚಿವರು, ಮಾಜಿ ಶಾಸಕರು, ಶ್ರೀಯುತ ಶಿವಣ್ಣ ಹಾಗೂ ವಿವಿಧ ರೈತ ಸಂಘಟನೆಗಳ ಮುಖಂಡರು ಸೇರಿಕೊಂಡು ತುಮಕೂರು ಜಿಲ್ಲೆ ಎಲ್ಲ ಮಠಮಾನ್ಯಗಳ ಮಠಾಧೀಶರುಗಳು, ಮಠಾಧಿಪತಿಗಳು, ಮಠಾಧ್ಯಕ್ಷರು, ಪೀಠಾಧಿಪತಿಗಳು, ಹಲಗುರು ಚರಮೂರ್ತಿಗಳು ಆಶೀರ್ವಾದದೊಂದಿಗೆ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತಿರುವುದರಿಂದ ಈ ಪತ್ರಿಕಾಗೋಷ್ಠಿ ಕರೆಯಲಾಗಿದೆ ಸಾಹೇಬ. ಶಾಖಾ ನಾಳೆ ಕಿಲೋಮೀಟರ್ ಇರುತ್ತದೆ ಸಾಹೇಬ. ಈ ನಾಳೆಯು 199 ಕಿಲೋಮೀಟರ್ವರೆಗೆ ಮಾಗಡಿ ತಾಲೂಕು ಕೆರೆಗಳಿಗೆ ನೀರು ತುಂಬಿಸುವ ಶ್ರೀರಂಗ ಏತ ನೀರಾವರಿ ಯೋಜನೆ ಮಾಡೋದಕ್ಕೆ ಹೊರಟವರಿಗೂ ರಾಜಕೀಯ ಲಾಭಕ್ಕಾಗಿ ಮೇಲ್ಕಂಡ ಯೋಜನೆ ಹೆಚ್ಚು ನೀರು ಹರಿಸುವ ಸಲುವಾಗಿ ತುಮಕೂರು ಶಾಖಾ ನಾಲೆಯ 70ನೇ ಕಿಲೋಮೀಟರ್ನಿಂದ 160 ಕಿಲೋಮೀಟರ್ ನೇರ ಸಂಪರ್ಕ ಕಲ್ಪಿಸುವ ಸುಮಾರು 35 ಕಿಲೋಮೀಟರ್ ಉದ್ದದ ಪೈಪ್ ಲೈನ್ ಲಿಂಕ್ ಕೆನಾಲ್ ಎಕ್ಸ್ಪ್ರೆಸ್ ಕೆನಾಲ್ ಯೋಜನೆ ಮಾಡಿಸುವ ಮೂಲಕ ಅನವಶ್ಯಕವಾಗಿ ಸಾರ್ವಜನಿಕರಿಗೆ ಸಾವಿರಾರು ಕೋಟಿ ತೆರಿಗೆ ಹಣವನ್ನು ಭ್ರಷ್ಟ ಹಿತಾಸಕ್ತಿಯಿಂದ, ಕ್ರಿಮಿನಲ್ ಒಳಸಂಚಿನಿಂದ, ದೇಶದಿಂದ ಸರ್ಕಾರದ ಖಜಾನೆಗೆ ಕನ್ನ ಹೊಡೆದು ಶಿಷ್ಟಾಚಾರ ಮೀರಿ ಸರ್ಕಾರದ ನೀತಿ ನಿರೂಪಣೆಗಳಿಗೆ ವಿರುದ್ಧವಾಗಿ ಕರ್ನಾಟಕ ಸರ್ಕಾರದ ಕಾನೂನುಗಳನ್ನು ಉಲ್ಲಂಘಿಸುವುದು ಅಕ್ಷಮ್ಯ ಅಪರಾಧವಾಗಿರುತ್ತದೆ. ತುಮಕೂರು ಶಾಖಾ ನಾಲೆಯ 0 to 0 ಇಂದ 167 ಕಿಲೋಮೀಟರ್ವರೆಗೆ ಆಧುನೀಕರಣ ಕಾಮಗಾರಿ ಮುಗಿಯುವ ಹಂತದಲ್ಲಿದ್ದು, ಹಾಲಿ ಇರುವ ನಾಲೆಯ ಮುಖಾಂತರವೇ ಈ ಮೇಲ್ಕಂಡ ಯೋಜನೆ ನೀರು ಹರಿಸಬಹುದಾಗಿದ್ದರೂ ಸಹ ಪೈಪ್ಲೈನ್ ಲಿಂಕ್ ಕೆನಾಲ್ ಕಾಮಗಾರಿ ಹೆಸರಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬ್ರಹ್ಮಾಂಡ ಪ್ರಚಾರದಲ್ಲಿ ತೊಡಗಿಸಿಕೊಂಡಿರುವುದನ್ನು ಮೇಲ್ನೋಟಕ್ಕೆ ಘೋಷಿಸಬಹುದಾಗಿದೆ. ಯಾವುದೋ ಒಂದು ಮೀಡಿಯಾದಲ್ಲಿ ಓದಿದ್ದು ಪೇಪರ್ನಲ್ಲಿ ವಿಜಯ ಕರ್ನಾಟಕದಲ್ಲಿ ಬಂದದೆ. 10 ದಿವಸಕ್ಕೆ ಒಂದ್ಸರಿ ನೀರು ಬಿಡ್ತಾರೆ. ಎಲ್ಲಿ ಕೊರಟಗೆರೆ ಕುಡಿಯೋ ನೀರು, ಅಲ್ಲಿ ಸಚಿವರು ಇದ್ದಾರೆ, 2 ಸಚಿವರು ಇದ್ದಾರೆ. ಆದರೂ ಸಹ ಅವರ ಜವಾಬ್ದಾರಿಯನ್ನು ತಗೊಂಡು ನಿಲ್ಲಿಸಬೇಕಾದ್ರೂ ಅವ್ರ ಜವಾಬ್ದಾರಿ ಇದೆ. ಹಾಗಾಗಿ ಅವರು ಆ ಜವಾಬ್ದಾರಿ ತಗೊಳ್ಳಿದ್ದಂಥ ಸಂದರ್ಭದಲ್ಲಿ ನಾವು ರೈತರ ಪರವಾಗಿ, ನಾವು ರೈತರ ಸಂಘ ಒಡಗೂಡಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಅವಷ್ಟೇ ಅಲ್ಲ, ಇದಕ್ಕೆಲ್ಲ ಸಾವಿರಾರು ಜನ ಸೇರಿಸ್ತೀವಿ ನಾವೇನು. ಆಮೇಲೆ ಎಲ್ಲ ಮಠಾಧೀಶರು ಸಹ ಅವರು ನಮ್ಮ ಜೊತೆ ಸಹಕರಿಸ್ತಾರೆ. ಎಲ್ಲರೂ ಸಹ ಪಕ್ಷಾತೀತವಾಗಿ ಎಲ್ಲ ಶಾಸಕರನ್ನ ನಾವು ಕರೆ ಕೊಡ್ತೇವೆ. ಸೋತವರು, ಗೆದ್ದವರು, ನಾಯಕರನ್ನ ನಾವು ಕರೆ ಕೊಡ್ತೇವೆ. ಹೆಚ್ಚು ಜನ, ಬಹುಶಃ ಒಂದು ಸಾವಿರಾರು ಜನ ಕರ್ಕೊಂಡು ಹೋಗಿ ಅಲ್ಲಿ ನಿಲ್ಲಿಸಿ ಅಂತ ಕೇಳ್ತೀವಿ. ಪೊಲೀಸ್ ಹಾಕ್ತಾರೆ, ಅವ್ರು ಇಲ್ಲ ಅಂತಲ್ಲ.
ಆದ್ರೂ ಸಹ ಅದಕ್ಕೆ ಹೆದರಿಕೊಳ್ಳುವಂತ ಅವಶ್ಯ ಇಲ್ಲ. ಇದು ನಮ್ಮ ಹಕ್ಕು. ಇವತ್ತು ನಾವೇನಾದ್ರೂ ಯಾಮಾರಿ ಬಿಟ್ರೆ ಬುದ್ಧಿ ದಿವಸದಲ್ಲಿ ಈ ಜಿಲ್ಲೆಯ ಜನತೆಗೆ ನಾವು ಜನಪ್ರತಿನಿಧಿಗಳಾಗಿ ಮೋಸ ಮಾಡ್ದಂಗೆ ಆಗ್ತದೆ. ನಮ್ಗೆ ಜೈಲ್ ಆಗ್ತದೋ ಅರೆಸ್ಟ್ ಆಗ್ತದೋ ಅದೇನ್ ಬೇಕಾದ್ರೂ ಆಗ್ಲಿ, ನಮಗೆ ರೈತರ ಹಿತನೇ ಮುಖ್ಯ ಆಗಿರೋದ್ರಿಂದ ಈ ಹೋರಾಟನ ಹಮ್ಮಿಕೊಳ್ತೇವೆ. ಇದಕ್ಕೆ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಪಾಂಪ್ಲೆಟ್ಸ್ ಹಾಕಿ ನಾವು ಎಲ್ಲ ಹಳ್ಳಿಗೆ ಹೋಗಿ ತಡೆಯೋದನ್ನ ಪೂರ್ತಿ ನಿಲ್ಲಿಸಲೇಬೇಕು. ಈ ಪ್ರಶ್ನೆ ತಡೆಯೋ ಪ್ರಶ್ನೆ ಅಲ್ಲ, ಪೂರ್ತಿ ಸ್ಟಾಪ್ ಮಾಡಬೇಕು. ಆ ಸ್ಕೀಮ್ ಇಟ್ಕೊಡ್ದು. ಈಗ ಒಂದು 700 ಕೋಟಿ ರೂಪಾಯಿ ದುಡ್ಡನ್ನ TBC ವೈಡ್ ಮಾಡೋ ಅವಶ್ಯಕತೆ ಏನಿತ್ತು? ಹೌದಲ್ಲ? 700 ಕೋಟಿ ರೂಪಾಯಿ ದುಡ್ಡನ್ನ ವೈಡ್ ಮಾಡಿ ಈಗೆಲ್ಲ ಚಾನಲ್ ಇದೆಲ್ಲ ಮಾಡಿ ನೀರು ಬಿಡೋ ಸಂದರ್ಭದಲ್ಲಿ ಇವ್ರ್ಯಾಕೆ ಪೈಪ್ಲೈನ್ ಬೇಕು? ಪೈಪ್ಲೈನ್ ಯಾಕೆ ಬೇಕು? ಅದರಿಂದ ಪೈಪ್ಲೈನು ನಮ್ಮ ಜಿಲ್ಲೆಗೆ ಮಾಡುವಂತ ಮೋಸ ಇದು. ಯಾವುದೇ ಕಾರಣಕ್ಕೂ ಸಹ ನಾವು ಬಿಟ್ಕೊಳ್ಳೋ ಪ್ರಶ್ನೆ ಇಲ್ಲ. ಅವ್ರು ಏನ್ ಬೇಕಾದ್ರೂ ಮಾಡಿ, ಹೋರಾಟ ನಿರಂತರ. ಇವತ್ತು ರೈತರು ಸಹ ಬರಬೇಕು. ಕಾರಣ ಏನಂದ್ರೆ ನಾಳೆ ಇವತ್ತೆಲ್ಲ ಪೇಪರ್ ಬಂದಿದೆ, ತಿಪ್ಪೂರಿನಲ್ಲಿ ತೆಂಗು ಅಡಿಕೆ ಎಷ್ಟು ಒಣಗಿ ನಿಂತವೆ. ನಾವೆಲ್ಲ ನೋಡ್ಕೊಂಡ್ ಬರ್ಬೇಕಾದ್ರೆ ನಿಮಗೂ ಅರ್ಥವಾಗ್ತದೆ. ನೀರಿಲ್ಲದೆ ಒಣಗ್ತಾ ಇದೆ. ನೀರಿಗೂ ಸಮಸ್ಯೆ ಇದ್ದ ಕಾಲದಲ್ಲಿ ನಮ್ಗೆ ಒಂದು ಬಾರಿ ರಾಜಣ್ಣ TBC ಬಿಟ್ರು, ನಮ್ಮ NBC ನೀರೇ ಬಿಡಲಿಲ್ಲ. ಗಿಡ ಎಲ್ಲ ಒಣಗ್ತಾವೆ ಕುಡಿಯೋ ನೀರಿಲ್ದಾನೆ. 1200 ಅಡಿ ಬೋರ್ ಕೊಡಿಸ್ಬೇಕು ನಾವೀಗ. ಟಾಸ್ಕ್ ಫೋರ್ಸ್ ನಾನು ಹಿಡಿದು ಕುಡಿಯೋ ನೀರಿಗೆ. ಅಂತ ದುಸ್ಥಿತಿಲಿರುವಾಗ ಇವರು 10 ಅಡಿ ಪೈಪ್ ಹಾಕಿ ತಗೊಂಡು ಹೊರಟೋದ್ರೆ ನೀರೇನಿರುತ್ತೆ ಚಾನಲಲ್ಲಿ? ಇಲ್ಲದಿಲ್ಲ. ಹಾಗಾಗಿ ಇವತ್ತೇ ಹೋರಾಟ ಅನಿವಾರ್ಯ. ಇನ್ನು ನಿಲ್ಲಿಸಲಿಕ್ಕೆ ಸಮಗ್ರವಾಗಿ ಹೋರಾಟ ಮಾಡ್ತೀವಿ. KDP ನಿರ್ಣಯ ಆದ್ರೆ ಆ ಅಧ್ಯಕ್ಷ ನೀವು ಕೇಳ್ಬೇಕಪ್ಪ. ನಾವು ಹೇಳಿದೀವಿ, ನಾವೇ ಸಬ್ಜೆಕ್ಟ್ ಸ್ಟಾಪ್ ಮಾಡಿದ್ದೆ ಹೇಳಿದೀವಿ. ಅಧ್ಯಕ್ಷ ಯಾರು? ಜಿಲ್ಲಾ ಸಚಿವರು. ಅವ್ರು ಕ್ರಮ ತಗೊಂಡಿಲ್ವ ಅಂದ್ರೆ ಪ್ರಶ್ನೆ ಮಾಡ್ಬೇಕಲ್ಲ. ನನಗಾಕ ಪ್ರಶ್ನೆ, ಅವ್ರಿಗೆ ಹಾಕಿ KDPಗೆ ಪ್ರೊಸೀಡಿಂಗ್ ಬೆಲೆ ಇರುವಂತ ದಯಮಾಡಿ ಕೇಳಿ. ನಮಗೆ ಕೊಟ್ಟಿಲ್ಲ. ನೆಕ್ಸ್ಟ್ KDP ಕೇಳ್ತೀವಿ. ಅದಕ್ಕೇನೆ ನಾವು ಮಧ್ಯೆ ಹೋರಾಟ ಕೈ ಹಾಕಿರೋದು. ಕಾಮಗಾರಿನೇ ಸರ್ಕಾರದಲ್ಲಿ ನಮಗೆ ಈ ರೆಸಲ್ಯೂಷನ್ ಕಿಮ್ಮತ್ತಿಲ್ಲ ಅಂದ್ರೆ ಬೀದಿಗೆ ಹೋರಾಟ ಮಾಡ್ಬೇಕಲ್ಲ. ಕೈ ಕಟ್ಟಿಗೆ ಕುತ್ಕೊಳ್ಳೋಕಾಯ್ತದ? ವಿಧಾನಸಭೆಯಲ್ಲಿ ಇನ್ನು ಕರೆದಿಲ್ವಲ್ಲ ವಿಧಾನಸಭೆ. ಅದು ಹಿಂದೆ ಅವಾಗ ಇನ್ನೂ ಶುರು ಆಗಿರ್ಲಿಲ್ಲ. ಅವಾಗ ಶುರು ಆಗಿರ್ಲಿಲ್ಲ. ನೆಕ್ಸ್ಟ್ ನಾವು ಎತ್ತೀವಿ. ಯಾವ್ದಕ್ಕೆ? ಅದೇ 700 ಕೋಟಿ ವಿಚಾರ. ಬಜೆಟ್ ಬೇಕಾಗಲ್ಲ, ಕ್ಯಾಬಿನೆಟ್ ಡಿಸಿಷನ್ ತಗೊಳ್ಳೋದಲ್ಲ. DPR ಮಾಡಿ ಹಣ ಬಿಡುಗಡೆ ಮಾಡಿ ಟೆಂಡರ್ ಮಾಡಿದಾರೆ. ಅದಾದ್ಮೇಲೆ ಕೆಲಸ ಶುರು ಮಾಡೋದು. ಅದು ಸಮಯ ಸಚಿವರಾಗಿದ್ದಾಗ KDP ನಿರ್ಣಯನ ತಗೊಂಡು ನಿಲ್ಲಿಸಿದ್ರು ಸರ್. ಮಾಧುಸ್ವಾಮಿ ಅವರು ನಿಲ್ಲಿಸಿದ್ರು. ಚುನಾವಣೆ ಸಂದರ್ಭದಲ್ಲಿ ಮಾಧುಸ್ವಾಮಿ ಇಲ್ಲೇ ಪುರಸ್ಕಾರ ಮಾತಾಡಿದ್ದಾರೆ. ಕೂಡಲೇ ಸ್ಟಾಪ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಆದ್ರೂ ಮಾಡಿಲ್ವಲ್ಲ. ಮಾಡಿದ್ರೆ ನಮಗೆ ಕೆಲಸ ಇರ್ಬೋದು ಇಲ್ಲಿ ಒತ್ತಡಕ್ಕೆ. ಹೊರಗೆ ಜ್ಞಾನ ಆಧುನೀಕರಣ ಮಾಡಿಸಿದ್ದಾದರೂ ಏಕೆ? ಈಗ ಇದು ಮಾಡ್ತೀವಿ ಅನ್ನಬೇಕಾಗಿದ್ರೆ ಯಾಕೆ ಆಧುನೀಕರಣ ಮಾಡೋದು ಅಂತ ಕೇಳಿದ್ವಿ ಸಾಹೇಬ. ನಾನೇ ಕೊನೆಯ ಭಾಗಕ್ಕೆ ನೀರು ಹರಿಸಲು ಸಾಧ್ಯವಾಗುತ್ತಿಲ್ಲವೆಂದು ವರದಿಯಲ್ಲಿ ಹೇಳಿರುವ ಅಧಿಕಾರಿ ವರ್ಗದವರ ನಡೆಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಆ ನೀರನ್ನೇ ಇವತ್ತು ಬಳಸ್ಕೊಳ್ಳೋದಕ್ಕೆ ನಮಗೆ ಸಮರ್ಪಕವಾಗಿ ನೀರು ಪೂರೈಕೆ ಆಗದಲ್ಲೇ ಇರ್ತಕ್ಕಂಥ ಸಂದರ್ಭದಲ್ಲಿ ಹೊಸ ಹೊಸ ಯೋಜನೆಗಳನ್ನು ತಗೊಂಡು ಇದ್ದಾಗೆ ನಮಗೂ ಅನ್ಯಾಯ ಆಗ್ತೈತೆ, ಅವ್ರಿಗೂ ಕೂಡ ನೀರು ಕೊಡೋಕ್ಕಾಗಲಿಲ್ಲ. ನಮ್ಮ ರೈತ ಸಂಘದ ಅಧ್ಯಕ್ಷ ಹೇಳಿದಂಗೆ ನೀರು ಕೊಡೋಕ್ಕೆ ಇರಬೇಕು. ಅದು ನೀರು ಕೊಡೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಅಷ್ಟೊಂದು ನೀರಿನ ಲಭ್ಯತೆಯೇ ಇಲ್ಲ. ಇವತ್ತು ನಮ್ಗೆ ಇವತ್ತೇನು 25 TMC ಯಾವ ವರ್ಷನೂ ಕೂಡ ನಮಗೆ ನೀರು ಬಂದಿಲ್ಲ. ಜೊತೆಗೆ ಇವತ್ತಾಗ್ಲೇ ಈ ಹೊಸ ಯೋಜನೆಯನ್ನು ಕೈಗೆತ್ತಿಕೊಡೋದು ಸರಿ ಇಲ್ಲ ಅಂತಕ್ಕಂಥ ಒಂದು ನಿರ್ಣಯವನ್ನು KDP ಸಭೆಯಲ್ಲಿ ತಗೊಂಡಿದ್ದಾರೆ. ಆ KDP ಸಭೆಯಲ್ಲಿ ಜಿಲ್ಲೆಯ ಎಲ್ಲ ಪಕ್ಷದ ಪ್ರತಿನಿಧಿಗಳು ಇರ್ತಕ್ಕಂಥ ಒಂದು ಸಭೆ ಅದು.
ಅದೊಂದು ಮಹತ್ವಪೂರ್ಣವಾದಂಥ ನಿರ್ಣಯ ತಗೊಂಡಂಥ ಸಂದರ್ಭದಲ್ಲಿ ಅದು ಜಾರಿ ಮಾಡಬೇಕಾಗಿತ್ತು. ಅದನ್ನು ಜಾರಿ ಮಾಡಿದಲ್ಲ ಈ ಯೋಜನೆ ಪ್ರಾರಂಭ ಆಗಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಯ ದುರದೃಷ್ಟಕರ. ಅದನ್ನು ನಿಲ್ಲಿಸಲೇಬೇಕಾಗ್ತದೆ. ಇಲ್ಲಿ ಪಕ್ಷ ಅಥವಾ ಜಾತಿ ಮುಖ್ಯ ಅಲ್ಲ. ನಾವು ಹೋರಾಟ ಮಾಡಬೇಕಾಗಿರೋದು ತುಮಕೂರಿಗೆ ನೀರನ್ನು ಸಮರ್ಪಕವಾಗಿ ಹಂಚಿಕೆ ಮಾಡ್ತಕ್ಕಂಥ ಈ ವಿಷಯದಲ್ಲಿ ಜಿಲ್ಲೆಗೆ ಯಾವುದೇ ಒಂದು ತಾರತಮ್ಯ ಹಾಕೂಡ್ದು, ನಮ್ಗೆ ಅನ್ಯಾಯ ಆಗಕೂಡ್ದು. ಇವತ್ತು ರಾಮನಗರ ಜಿಲ್ಲೆ ನೀರು ತಗೊಂಡು ಹೋಗ್ತೀವಿ ಅನ್ನೋದಾದ್ರೆ ಅವರಿಗೆ ಅಲ್ಲಿ ಎತ್ತಿನ ಹೊಳೆಯಿಂದ ತಗೊಂಡೋಗ್ಬೋದು, ಶಿಂಷಾದಿಂದ ತಗೋಬೋದು, ಕಾವೇರಿ ನದಿ ತುಂಬ ಹತ್ತಿರದಲ್ಲೇ ಇದೆ, ಅಲ್ಲಿಂದ ನೀವು ನೀರು ತಗೊಳ್ಳಿ, ಯಾರೇನು ತಕರಾರು ಮಾಡೋದಿಲ್ಲ. ನೀವು ಅಲ್ಲೂ ನೀರು ಕೊಡಿ, ಅಲ್ಲೂ ರೈತರೇ. ಆದರೆ ನಮ್ಮ ತುಮಕೂರು ಜಿಲ್ಲೆಗೆ ಏನು ಇವತ್ತು ಆ ಹಂಚಿಕೆ ಆಗಿರ್ತಕ್ಕಂಥ ನೀರಿನಲ್ಲಿ ನೀವು ರಾಮನಗರ ಜಿಲ್ಲೆಗೆ ತಗೊಂಡು ಹೋಗ್ತೀವಿ ಅಂದರೆ ನಾವೊಂದು ಖಂಡಿತ ಬಿಡೋದಿಲ್ಲ. ರೈತರು ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಲೇಬೇಕಾಗ್ತದೆ, ಮಾಡ್ತೀವಿ. ಜೊತೆಗೆ ಇಲ್ಲಿ ರಾಜಕೀಯ ಬೇಡಿ, ಕಾಂಗ್ರೆಸ್ನವರು, BJPನವರು, ದಳದವರು ಎಲ್ಲರೂ ಸೇರಿಕೊಂಡು, ಜೊತೆಗೆ ವಿವಿಧ ರೈತ ಸಂಘಟನೆಗಳು ಪ್ರತಿಯೊಬ್ಬರು ಸೇರಿಕೊಂಡು ಮಾಡಬೇಕಾದಂಥ ಮಠಾಧೀಶರುಗಳು ಎಲ್ಲರೂ ಕೂಡ ಸೇರಿಕೊಂಡು ಮಾಡಬೇಕಾದಂಥ ಒಂದು ಹೋರಾಟ. ಜೊತೆಗೆ KDP ಸಭೆಯ ನಿರ್ಣಯ ಜಾರಿಗೆ ಬರಬೇಕು. ಅದರಂತೆ ಎಲ್ಲರೂ ಕೂಡ ಒಂದು ತೀರ್ಮಾನವನ್ನು ತಗೊಂಡು ಏನು ಕೆಲಸ ಪ್ರಾರಂಭ ಮಾಡಿದರೆ ಅದನ್ನು ನಿಲ್ಲಿಸಲೇಬೇಕಾಗ್ತದೆ. ಒಂದು ದಿವಸ ಆ ಕೆಲಸ ನಿಲ್ಲಿಸ್ತಕ್ಕಂಥ ಒಂದು ಹೋರಾಟವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನೀರಿನ ಲಭ್ಯತೆ ಇಲ್ಲದ ಸಂದರ್ಭದಲ್ಲಿ ಹೊಸ ಯೋಜನೆ ಕೈಗೆತ್ತಿಕೊಳ್ತಕ್ಕಂಥದ್ದು ಸುತರಾಂ ಸರಿ ಇಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರ ಒಟ್ಟಾರೆ ಅಭಿಪ್ರಾಯ ಆಗಿರಬೇಕು. ಸರ್, ಈಗ ಎಂ ಟಿ ಕೃಷ್ಣಪ್ಪ ಸರ್ ನಿನ್ನೆ ಮುಖ್ಯಮಂತ್ರಿಗಳು ಒಂದು ಸ್ಟ್ಯಾಂಡ್ ತಗೊಂಡಿದ್ದಾರೆ ಸರ್. ಈ ಹಾಸನದ ಪೆಂಡ್ರೈವ್ ಹಗರಣದಲ್ಲಿ ಸಂತ್ರಸ್ತೆಯರಿಗೆ ನಾವು ಆರ್ಥಿಕ ನೆರವು ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಏನು ಸ್ವಾಗತ ಅದೆಲ್ಲ ಕ್ಷಮಿಸ್ಬಿಡಿ. ಈಗ ನಾವು ನೀರಿನ ಹೋರಾಟ ಬಿಟ್ಬಿಟ್ಟು ಇನ್ನೇನು ಕೇಳಬೇಡಿ, ನಿಮಗೆ ಕೈ ಮುಗಿದು ಕೇಳ್ಕೊಂತೀವಿ. ಯಾಕೆಂದರೆ ಅವರ ಇಲ್ಲಪ್ಪ ಅವ್ರು ಸಾಯಿದೆ, ಯಾಕೆಂದ್ರೆ ಡೈವರ್ಟ್ ಮಾಡೋದು ಬೇಡ, ನಮ್ಗೆ ಅದು ಬೇಕಾಗಿ ನಿಮ್ಗೆ ಕೈ ಮುಗಿದು ಕೇಳ್ಕೊಂತೀವಿ. ನಮ್ಮದು ಹೋರಾಟ ಏನಿದೆ ಇಲ್ಲ, ಏನೂ ಇಲ್ಲ. ನಮ್ಮ ಆಮೇಲೆ ಅದು ಹೇಳ್ತಿ ಕೇಳ್ರಿ, ಅದು ಆಮೇಲೆ ಮಾತಾಡ್ತೀವಿ. ನೀವು ಯಾಕೆಂದರೆ ವಿಷ ಕುಡಿಬೋದು, ನೀರು ಸಿಗ್ತಾ ಇಲ್ಲ ಅವಾಗ. ಹಂಗೆ ಪರಿಸ್ಥಿತಿ ಒಳಗೆ ನೀವು ಅದನ್ನು ಯಾವುದೋ ಒಂದು ಗಪ್ ಕೇಳ್ತೀರ. ನೀವು ಕೂಡ ಲಘುವಾಗಿ ತಗೋಬೇಡಿ. ಹೊಡಿತಾ ಇರೋದು ಬಂಡೆಗೆ, ದೊಡ್ಡ ಬಂಡೆಗೆ ಡಿಕ್ಕಿ ಹೊಡಿತಿದ್ದೀವಿ, ಸ್ವಲ್ಪ ಶಕ್ತಿಯುತವಾಗಿ ಹೊಡೆಯೋಣ. ಈಗ ಬಿಟ್ಬಿಟ್ಟು ಇಲ್ಲಿ ನೋಡಿ ರಂಗಣ್ಣ, ನಿಮ್ಗೊಂದು ಇನ್ನೊಂದು ಹೇಳ್ಬಿಟ್ಟು ಸಾಯಬ ನೀವು ಹೇಳ್ತಿ ಕೇಳಪ್ಪ. ನಾವಾಗಲೇ ನಮ್ಮ ಹಿರಿಯರ ಜೊತೆ ಒಳಗೆ ವಾಕ್ ಸ್ವಾತಂತ್ರ್ಯಕ್ಕೆ ವರ್ಷಗಟ್ಟಲೆ ಜೈಲಾಗಿದ್ದಾರೆ. ನಾವು ನೀವೇನು ತಲೆ ಬಿಸಿ ಮಾಡ್ಕೊಬೇಡಿ. ನಿಮ್ಗೆ ಏನು ಬೇಕೋ ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಏನಿವತ್ತು ನಮ್ಮ ಮಾಜಿ ಸಚಿವರು ಶಿವಣ್ಣ ಕರೆ ಹೋರಾಟಕ್ಕೆ ಕರೆ ನೀಡಿದ್ದಕ್ಕೆ ನಮ್ಮ ಕೃಷ್ಣಪ್ಪನವರಿರ್ಬೋದು ಎಲ್ಲ ಮುಖಂಡರುಗಳು ಇದರಲ್ಲಿ ನಮ್ಮ ಬೆಂಬಲಿದೆ. ಏನಂದರೆ ನಮ್ಮ ಗುಬ್ಬಿ ತಾಲೂಕು ಕಡಬ ಹೋಬಳಿ ಮತ್ತು CS ಪುರ ಹೋಬಳಿಲಿ ಹಾದು ಹೋಗ್ತಾ ಇದೆ. ಏನು ಸುಲ್ಕಾಪುರದಿಂದ ಎಕ್ಸ್ಪ್ರೆಸ್ ಏನು ಅಂದರೆ ಫಸ್ಟ್ ಇದು ಕೂಸಾಗಿ ಶ್ರೀರಂಗ ಏತ ನೀರಾವರಿ ಯೋಜನೆ ಅಂತೇಳಿ ಏನು 24 TMC ನೀರು ತುರುವೇಕೆರೆ ತಾಲೂಕು ಇರ್ಬೋದು, ಗುಬ್ಬಿ ತಾಲೂಕು ಇರ್ಬೋದು, ತುಮಕೂರು ಇಲ್ಲೆಲ್ಲ ಸೇರಿ ನಾವು ಸೇವಿಂಗ್ಸಲ್ಲಿ ನೀರು ತಗೊಂತೀವಿ ಅಂತ ವಾಮ ಮಾರ್ಗ ಶುರುವಾಯಿತು. ಸೇವಿಂಗ್ಸಲ್ಲಿ ಏನು ಅಂದರೆ ಈ ಹೊಲಗಳಲ್ಲೆಲ್ಲ ಕೆನಲ್ಗಳು ಫೀಡರ್ ಕೆನಲ್ಸ್ ಮಾಡಿದರು. ಫೀಡರ್ ಕೆನಲ್ಸಲ್ಲಿ ಯಾವುದೂ ಹೊಲಗಳಿಗೆ ನೀರಾವರಿ ಬಿಡ್ತಾ ಇಲ್ಲ, ಕೆರೆಗಳಿಗೆ ತುಂಬ ಆಗ್ತಿರೋದ್ರಿಂದ ಮತ್ತು ಸ್ಪ್ರಿಂಕ್ಲರು ಮತ್ತು ಹನಿ ನೀರಾವರಿ ಸೌಲಭ್ಯ ಮಾಡಿ ನಾವು ಸೇವಿಂಗ್ಸ್ ಮಾಡಿ 200 MCFD ಸೇವಿಂಗ್ಸ್ ಮಾಡಿ ಅದರಲ್ಲಿ ಏತ ನೀರಾವರಿ ಮಾಡ್ಕೊತೀವಿ ಅಂತ ಅಪ್ರೂವಲ್ ಮಾಡಿಕೊಂಡು ಕಳೆದ ಕಾಂಗ್ರೆಸ್ ಸರ್ಕಾರ. ಅದಾದ ನಂತರ ಇದು ಎಕ್ಸ್ಪ್ರೆಸ್ ಕೆನಲ್ ಮಾಡಬೇಕು ಅಂತ ಇದೇ ಕಾಂಗ್ರೆಸ್ ಸರ್ಕಾರ ಶುರುವಾಯಿತು. BJP ಸರ್ಕಾರ ಬಂದು ಎಕ್ಸ್ಪ್ರೆಸ್ ಕೆನಲ್ ಬೇಡ, ಇರೋ ಕೆನಲ್ನೇ ವೈಡ್ನಿಂಗ್ ಮಾಡಿಬಿಟ್ಟು ಎಲ್ಲ ಎಲ್ಲೆಲ್ಲಿ ನೀರು ಪೋಲ್ ಆಗುತ್ತೆ ಪರ್ಕ್ಯುಲೇಷನ್ ಆಗ್ದಂಗೆ ನಮ್ಮ ಮಾಧುಸ್ವಾಮಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗ ಯಡಿಯೂರಪ್ಪನವರೆಲ್ಲರೂ ಸೇರಿ ಇದನ್ನು ವೈಡ್ನಿಂಗ್ ಕೆನಲ್ ಶುರು ಮಾಡಿದ್ರು. ಇದರಲ್ಲಿ ಸರಾಗವಾಗಿ ಎಲ್ಲೂ ನೀರು ಪೋಲ್ ಆಗ್ದಂಗೆ ಹಾಸನ ಭಾಗದಲ್ಲಿ ಯಾವಾಗಲೂ ಒಡೆದೋಗೋದು ಕೆನಲ್ಲು. ಈ ಸತಿ ನಮ್ಮ BJP ಸರ್ಕಾರದ ಸಮರ್ಪಕವಾಗಿ ಎಲ್ಲ ಕೆರೆಗಳು, ಎಲ್ಲ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ಸ್ಗಳು ನಮಗೆ ಸಮರ್ಪಕವಾಗಿ ನೀರು ಬಂತು. ಈಗ 200 MCFD ನೀರು ಮಂಜೂರಾಗಿದೆ. ಅವರು 450 MCFD ಕ್ಯೂಸೆಕ್ಸ್ ನೀರನ್ನ
ಎಕ್ಸ್ಪ್ರೆಸ್ಸಲ್ಲಿ ತಗೊಂಡು ಹೋಗಿ ಏನು 24 TMC ನೀರನ್ನ ಅದರಲ್ಲಿ 40% ಅಂದರೆ 900 ಕ್ಯೂಸೆಕ್ಸ್ ನೀರಲ್ಲಿ 400 ಕ್ಯೂಸೆಕ್ಸ್ ನೀರು ಹೋಗುತ್ತೆ. ನಾವೆಲ್ಲ ಗುಬ್ಬಿ ತಾಲೂಕು ಇರ್ಬೋದು, ತುರುವೇಕೆರೆ ಇರ್ಬೋದು, ಗ್ರಾಮಾಂತರ ತುಮಕೂರಿಗೆ ಕುಡಿಯೋಕ್ಕೆ ನೀರು ಸಿಗಲ್ಲ. ಈಗಲೇ ಕೆರೆಗಳಿಗೆ ನೀರಿಲ್ಲದೆ ಒಣಗ್ತಾ ಇದ್ದೀವಿ. ಇನ್ನು ಮುಂದೆ ಇದು ನಮಗೆ ಕುಡಿಯೋಕ್ಕೂ ನೀರು ಸಿಗಲ್ಲ. ವಾಮಾಮಾರ್ಗವಾಗಿ DK ಶಿವಕುಮಾರ್ ಅವರು ಪ್ರಯತ್ನ ಮಾಡಿರ್ಬೋದು. ಜನಗಳ ಮುಂದೆ ಯಾವ ಬಂಡೆನೂ ತಡೆಯಲ್ಲ. ಹಾಗಾಗಿ ನಾವು ಎಲ್ಲ ತಾಲೂಕಿನಲ್ಲಿ ಪಕ್ಷಾತೀತವಾಗಿ ರೈತ ಸಂಘ ಇರ್ಬೋದು, BJP JDS ಎಲ್ಲ ಮುಖಂಡರುಗಳು ಕರೆ ನೀಡಿ ನಾವು ಎಲ್ಲ ತಾಲೂಕುಗಳು ಸಭೆ ಮಾಡಿ ಬೃಹತ್ ಪ್ರತಿಭಟನೆ ಮಾಡಿ ಆ ಚಾನಲ್ ಮುಚ್ಚಕ್ಕೆ ನಾವು ಮುಚ್ತೀವಿ ಅಂತ ನಿರ್ಧಾರ ಮುಚ್ತೀವಿ. ರಾಮನಗರದವರು ರೈತರು ಅವ್ರಿಗೆ ನೀರು ಕೊಡಬೇಡಿ ಅಂತ ಹೇಳಲ್ಲ. ಏನು ಮಾಮೂಲು ಕೆನಾಲ್ ವೈಡ್ನಿಂಗ್ ಆಗ್ತಾ ಇದೆ, ಅದರಲ್ಲಿ ಅವ್ರಿಗೆ ಕೊಟ್ಟಂಥ ಪಾಲು ತಗೊಂಡು ಹೋಗಿ 200 MCFT ನೀರನ್ನ ತಗೊಂಡು ಹೋಗಿ. ಹಂಗಂತ ಏನು 24 TMCಲಿ ಇವರೇ 10 TMC ನೀರು ಹೊಡ್ಕೊಂಡು ಹೋಗ್ಬಿಟ್ರೆ ತಪ್ಪಾಗ್ತಾಯಿದೆ. ಇದಕ್ಕೆ ನಮ್ಮ ಉಗ್ರ ಹೋರಾಟ ಇರುತ್ತೆ. ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವು ಹೋರಾಟ ಮಾಡ್ತೀವಿ. ಇದು ಸ್ಟಾರ್ಟಿಂಗ್ ಪಾಯಿಂಟ್ ಗುಬ್ಬಿ ತಾಲೂಕು ಇರೋದ್ರಿಂದ ನಾವು ಕರೆ ನೀಡಿ ನಮ್ಮ ತಾಲೂಕಲ್ಲೇ ಸುಮಾರು ಒಂದು 20-25 ಸಾವಿರ ಜನ ರೈತರನ್ನು ಗುಡ್ಡ ಹಾಕಿ ಇವ್ರದ್ದೇನು ವಾಮಮಾರ್ಗ ಕೆನಲ್ ಇದೆ, ಇದನ್ನು ಮುಚ್ತೀವಿ ಅಂತ ನಾನು ತಮ್ಮೆಲ್ಲರ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ನವಲಗುಂದದಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡೋದ್ರಿಂದ ಇಡೀ ಕರ್ನಾಟಕದಲ್ಲೇ ಸರ್, ಆ ಸರ್ಕಾರವೇ ಬದಲಾವಣೆ ಆಯಿತು. ಸರ್ಕಾರವೇ ಬದಲಾವಣೆ ಆಯಿತು. ಸರ್, ಆ ಸ್ಯಾಂಟಿಟಿನ ಇವತ್ತಿನ 100% ಸಂಘ ಸಂಸ್ಥೆಗಳು ಉಳಿಸ್ಕೊಂಡ ಇಲ್ಲ ಈ ರಂಗ ಸಂಸ್ಥೆಗಳ ಜೊತೆಗೆ ಪತ್ರಿಕಾ ಮಾಧ್ಯಮಗಳು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಉಳಿಸ್ಕೋಬೇಕು. ನೀವು ಏನು ಎಲ್ಲ ಹೋರಾಟ ಹಾಗೆ ಆಗಿತ್ತು. ಈಗ ಯಾವ ರೀತಿ ಇದೆ, ಪತ್ರಕರ್ತರು ತಾವು ಕೂಡ ನಿಮ್ಮ ಪಾತ್ರ ಬಹಳ ಇದೆ, ನಮ್ಮ ಪಾತ್ರ ಅಲ್ಲ. ನಾವು 1000 ಜನ ಸೇರಿದ್ರೆ 100 ಜನ ಅಂತ ಹೇಳೋರು ನೀವೇ. ಆದ್ರಿಂದ ನೀವೇನು ಮಾಡಬೇಕು, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಸಕ್ತಿ ತಗೊಂಡು ಇವೆಲ್ಲ ಹೋರಾಟ ನಡೀತಾ ಇದೆ ಎಂದಾಗ ಖಂಡಿತ ಆಗುತ್ತೆ, ಯಶಸ್ಸಾಗುತ್ತೆ. ಬನ್ನಿ. ಇಲ್ಲ ಎಲ್ಲರೂ ಹಾಗೆ ಖಾಸಗಿ ಅನುದಾನ ರಹಿತ ಶಾಲೆಗಳ ಅಧ್ಯಕ್ಷರಾದಂತಹ ಪುಟ್ಟರಾಜು ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ನಾಗರಾಜ್ ದೈಹಿಕ ಶಿಕ್ಷಕರಾದಂತಹ ನಾಗರಾಜ್ ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಕೊಡ್ತೇನೆ. ಸೊ ನಿವೃತ್ತ ಪ್ರಾಚಾರ್ಯರಾದಂತಹ ಪ್ರೊಫೆಸರ್ ನಾಗರಾಜ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ನಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ. ನಿಮ್ಮ ಹೆಸರು? ಈಗ ಮೊದಲನೇದಾಗಿ ನನ್ನ ಹೆಸರು ಗೋವಿಂದರಾಜು ಅಂತ, ಪದವಿಪೂರ್ವ ಕಾಲೇಜಿನ ಶಿಕ್ಷಕರು. ಸೊ ಪುಟ್ಟರಾಜರವರು ಸಭೆಯನ್ನು ಕೊಟ್ಟು ಮಾತನಾಡ್ತಾರೆ. ಇವತ್ತಿನ ದಿನ ಏನು ಪ್ರೆಸ್ ಮೀಟ್ ಕರೆದ ಉದ್ದೇಶ ಅಂತಂದರೆ, ನಮ್ಮ ಖಾಸಗಿ ಶಾಲಾ ಶಿಕ್ಷಕರಿಗೆ ಒಂದು ಎಚ್ಚರ ಸುದ್ದಿ ಹೋಗ್ಬೇಕಾಗುತ್ತೆ. ಯಾಕಂದರೆ ಇಡೀ 50 ವರ್ಷದಿಂದ ನಮ್ಮ ಖಾಸಗಿ ಶಾಲಾ ಶಿಕ್ಷಕರನ್ನ ವೋಟ್ ಬ್ಯಾಂಕ್ನಾಗಿ ಬಳಸಿಕೊಂಡು ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಖಾಸಗಿ ಶಿಕ್ಷಕರಿಗೆ ಮಾಡಿಲ್ಲ. ಈಗಾಗಲೇ ಬೇರೆ ರಾಜ್ಯದಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನೋ ಒಂದು ರೀತಿಯಲ್ಲಿ ಸಾಕಷ್ಟು ರಾಜ್ಯದಲ್ಲಿ ಸಮಸ್ಯೆಗಳು, ಖಾಸಗಿ ಶಿಕ್ಷಕರ ಸಮಸ್ಯೆಗಳಿದ್ದಾವೆ. ಬೇರೆ ರಾಜ್ಯದಲ್ಲಿ 30% ಮ್ಯಾನೇಜ್ಮೆಂಟ್ ಸ್ಯಾಲರಿ ಕೊಟ್ಟರೆ 70% ಸರ್ಕಾರ ಕೊಡುತ್ತೆ. ಆ ಕೆಲಸ ಸರ್ಕಾರದವರು ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಬಂದಂಥ ಯಾವ MLCಗಳು ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ಜೊತೆಯಲ್ಲಿ TWF SWF ಸಾವಿರಾರು ಕೋಟಿ ದುಡ್ಡಿದೆ. ಆ ದುಡ್ಡಿದ್ರೂ ಆ ಖಾಸಗಿ ಶಾಲಾ ಶಿಕ್ಷಕರ ಏನು ಸಂಸ್ಥೆ ಪ್ರೈವೇಟ್ ಸ್ಕೂಲ್ ಏನಿದೆಯೋ ಅವರೇ ಜಾಸ್ತಿ ಅಮೌಂಟ್ ಕಟ್ತಾ ಇರೋದು, TWF ಮತ್ತು SWF. ಆ ಅಮೌಂಟ್ ಕಟ್ಟಿದ್ರೂ ಸಮೇತ ಆ ಶಿಕ್ಷಕರಿಗೆ, ಖಾಸಗಿ ಶಿಕ್ಷಕರಿಗೆ ಅದರಿಂದ ಯಾವುದೇ ರೀತಿಯ ಮೆಂಬರ್ಶಿಪ್ ಆಗಿಲ್ಲ. ಈಗಾಗಲೇ 2 ವರ್ಷ ಹಿಂದಲೇ ಒಂದು ಆರೋಗ್ಯ ಸಂಜೀವಿನಿಯಿಂದ ಮಾಡಬೇಕು, ಇನ್ಶೂರೆನ್ಸ್ ಮಾಡಿಸ್ಬೇಕು ಖಾಸಗಿ ಶಾಲಾ ಶಿಕ್ಷಕರಿಗೆ ಅಂತ ನಮ್ಮ ಉತ್ತರ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಲೋಕೇಶ್ ತಳಿಕಟ್ಟೆ ಅವರು ಅದನ್ನೆಲ್ಲ ಫೈಲ್ ಮೂವ್ ಮಾಡಿದರು. ಫೈಲ್ ಮೂವ್ ಮಾಡಿದಾಗ ಆದೇಶನೂ ಆಗಿತ್ತು. ಆ ಆದೇಶ ಆದಮೇಲೆ ಕೆಲವು MLCಗಳು ಹೋಗಿ ಸರ್ಕಾರ ಹೋಗಿ ಕಿವಿ ಹಿಂಡಿ ಇನ್ನೊಂದು ಏನು ಮಾಡಿರೋ ಗೊತ್ತಿಲ್ಲ, ಅದನ್ನ ಆದೇಶನ ಹಿಂದೆ ತೆಗಿತಾ ಇದೆ. ಅಂದರೆ ನಾವು ಟೀಚರ್ಸ್ ಅಲ್ವಾ, ನಾವು ಬರೀ ಓಟ್ ಹಾಕಕ್ಕೆ ಮಾತ್ರ ಟೀಚರ್ಸಾ? ಈಗಾಗಲೇ 8ನೇ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನೋಟಿಫಿಕೇಶನ್ ಬಂದಿದೆ. ಕೆಲವರೆಲ್ಲ ಅಪರ ಪ್ರಚಾರ ಮಾಡ್ತಾ ಇದ್ದಾರೆ. ಸಾಕಷ್ಟು ರೀತಿಯಾಗಿ ಕೆಲವು ಆಸೆ ಆಮಿಷಗಳನ್ನು ಕೊಡ್ತಾ ಇದ್ದಾರೆ.
ನಾನು ನಮ್ಮ ಖಾಸಗಿ ಶಾಲಾ ಶಿಕ್ಷಕರಿಗೆ ಹೇಳ್ತಾ ಇರೋದು, ಯಾವ ಆಸೆ ಆಮಿಷ ಹೊಡೆದಂಗೆ ನಾವು ಇವತ್ತು ನಮ್ಮ ಕೆಲಸ ಖಾಸಗಿ ಶಾಲಾ ಶಿಕ್ಷಕರಿಗೆ ಯಾರು ಒಳ್ಳೇದು ಮಾಡಕ್ಕೆ ಹೊರಟಿದ್ದಾರೋ ಅಂಥವ್ರಿಗೆ ನಾವು ಬೆಂಬಲ ಕೊಡೋಣ ಅಂತ ನಾನು ನಮ್ಮ ಖಾಸಗಿ ಶಾಲಾ ಶಿಕ್ಷಕರಿಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ಡಿ.ಟಿ. ಶ್ರೀನಿವಾಸ್ ಅವರು ಮಹಾರಾಜರ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಆದರೆ ಅವರೊಂದು ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ರು, ಒಂದು ಇನ್ಶೂರೆನ್ಸ್ ಮಾಡಿಸ್ತೀನಿ ಖಾಸಗಿ ಶಾಲಾ ಶಿಕ್ಷಕರಿಗೆ ಸಂಜೀವಿನಿ ಅಂತನ. ಅವ್ರದೇ ಸರ್ಕಾರ ಐತೆ, ಅವ್ರದ್ದು ಯಾಕೆ ಮಾಡ್ತಾ ಇರೋದು? ಇದನ್ನು ಯಾಕೆ ಹಿಂತೆಗೆದ್ರು ಆದೇಶನ? ಆರೋಗ್ಯ ಸಂಜೀವಿನಿ ಅನ್ನೋದು ಅವ್ರು ನಾನು ನೇರವಾಗಿ ಪ್ರಶ್ನೆ ಹೇಳ್ತಾ ಇದ್ದೀನಿ. ಇದು ಮಹಾರಾಜರ ರೀತಿಯಾಗಿ ರಾಜಕಾರಣಿಯಾಗಿ ಇದು ಈ ಕ್ಷೇತ್ರ ಅಲ್ಲ, ರಾಜಕಾರಣಿಯ ಕ್ಷೇತ್ರ ಅಲ್ಲ ಇದು. ಪ್ರಶ್ನೆ ಕೇಳಿದ್ದು ಪ್ರಿಲಿಮಿನರಿ ಕಂಪ್ಲೇಂಟ್ ಏನು SIT ಮಾಡಿದ ತಪ್ಪಲ್ರಿ? ವೆರಿ ದಿ ಕಂಪ್ಲೇಂಟ್ ಸಿವ್ ಅಲ್ಲ ಪ್ರೆಸ್ ರಿಪೋರ್ಟ್ ಇರ್ಲಿ ಲಾಸ್ಟ್ ಸಿ ಅವರು ಪ್ರಶ್ನೆ ಮಾಡಿದ್ದಾರೆ. ನಾವು SITಗೆ ಯಾರು ಸಂದೇಹದ ಕಂಪ್ಲೇಂಟ್ ಕೊಡ್ತಾರೆ, SIT ಮಾಡಿದ್ರು ಪ್ರಿಲಿಮಿನರಿ ಮೊದಲೇ ತಪ್ಪದು, ಹೌದಲ್ವ? ಇದು ರಾಜಕೀಯ ದುರುದ್ದೇಶದಿಂದ ಮಾಡಿದರೆ ಅದ್ರ ಬಗ್ಗೆ ಹೆಚ್ಚು ಗೊತ್ತು ಬೇಡ, ಆ ಸಮಯ ಬಂದ ಮಾಡ್ತೀವಿ.